ಅವ್ರ ರಿಲೇಷನ್ ಅಲ್ಲ, ನಾನು ಅವ್ರ ಮೇಡಮ್ ಆಗಿರ್ಬೋದು, ನಾನು ಒಬ್ಬ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದವರು. ಸರ್ಕಾರ ಏನ್ ಮಾಡ್ತಾ ಇದ್ರಿ? ಸರ್ಕಾರ ನಡೀತು, ನೀನೆ ಮನೆ ಕ್ರಿಕೆಟ್ ನಡೀತು, ನಡೆದ ತಕ್ಷಣ ಮಾನ್ಯ ದಿವಸ ಮಾಡಬಾರ್ದ್ರಿ. ಅಲ್ಲಿ ಏನು ಪ್ಲಾನ್ ಮಾಡಿಲ್ಲ. ಪೊಲೀಸ್ಗೆ ಯಾಕೆ ಬೈಬೇಕ್ರಿ ಸರ್ಕಾರ? ಏನು ಪ್ಲಾನ್ ಮಾಡಿಲ್ಲ. ಹಾ ಹೌದು, ಮೊದಲು ವಿಧಾನಸೌಧದಲ್ಲಿ ಮಾಡಿದ್ದಾರೆ, ಆಮೇಲೆ ಚಿನ್ನಸ್ವಾಮಿಗೆ ಹೋಗಿದ್ದಾರೆ. ವಿಧಾನಸೌಧ ಯಾಕೆ ಬೇಕಿತ್ರಿ? ಅದೇನು ಕ್ರಿಕೆಟ್ ಪ್ಲೇಯರ? ಏನಕ್ಕೆ ಬೇಕಾಗಿತ್ತು? ಮೊದಲು ಚಿನ್ನಸ್ವಾಮಿ ಮಾಡ್ಬೇಕಾಗಿತ್ತು. ಏನ್ ಸರ್ಕಾರ ರೀ? ಅವ್ರಿಗೆ ಪೊಲೀಸಿಗೆ ಹೇಳ್ತಾರಲ್ಲ, ಇವ್ರು ಏನ್ ತಿಂತಾರೆ? ಒಂದು ಮಗುವಿನ ಭವಿಷ್ಯ ಹೋಯ್ತಲ್ಲ, ಯಾರು ನೋಡ್ತಾರ ಭವಿಷ್ಯದ? ತಾಯಿ ತಂದೆಗೆ ಕಷ್ಟ ಆಗೋದು ಅಲ್ಲ ರೀ. ಅಷ್ಟು ಜನ 30,000 ಜನ ಮಾತ್ರ ಚಿನ್ನಸ್ವಾಮಿ ಸೇರ್ಬೇಕಾಗಿರೋದು. 1 ಲಕ್ಷದ ಮೇಲೆ ಜನ ಇದ್ದಾರೆ. ಯಾಕೆ ಬೇಕಿತ್ರಿ? ಪೊಲೀಸಿಗೆ ಯಾಕೆ ಬೈಬೇಕು? ಸರ್ಕಾರ ನೋಡ್ಬೇಕಿತ್ತು. ಸರ್ಕಾರದವರಿಗೆ ಪ್ಲಾನ್ ಇಲ್ಲ. ಏನ್ ಸರ್ಕಾರ ಇದು? ನಾನು ದಾರದಳ್ಳಿ ಇದು ಏನೋ ರವಿಕುಮಾರ್ ಇವರಿದ್ದಾರೆ, ರವಿಯಣ್ಣ ಅವ್ರ ನೆಂಟರು ನಾವು. ರವಿಕುಮಾರ್ ಮಗು ಸ್ಕೂಲಲ್ಲಿ ತುಂಬಾ ಬುದ್ಧಿವಂತೆ ಅವಳು. ನಾನು ಸ್ಪೋರ್ಟ್ಸ್, ಆದ್ರೆ ನ್ಯಾಷನಲ್ ಸ್ಟೇಟ್ ಎಲ್ಲ ನಾನು ನೋಡಿದೀನಿ, ನನಗೂ ಇಂಟ್ರೆಸ್ಟ್ ಇದೆ. ಆದ್ರೆ ಮಗು ತುಂಬಾ ಜಾಣೆ. ಆದ್ರೆ ಆ ಮಗು ಹೋಯ್ತಲ್ಲ, ಯಾರು ಕೊಡ್ತಾರ್ರಿ ಇದು? ನಾನು ಎಲ್ಲಿಂದ ಬಂದಿನಿ ಗೊತ್ತಾ? ಮೆಜೆಸ್ಟಿಕ್ ಇಂದ ಓಡ್ ಬಂದಿದ್ದೀನಿ, ಎಲ್ಲೆಲ್ಲೋ ಪ್ಲೇಸ್ ಹುಡುಕಿ ಬಂದಿದ್ದೀನಿ. ಪ್ಲೇಸ್ ಗೊತ್ತಿಲ್ಲ ನನಗೆ. ಹೌದು, ಅಷ್ಟು ಜನ ಗೊತ್ತಿದೆ. ಜನ ಹಾರ್ತಾ ಇದಾರೆ. ಏನ್ರಿ ಅವರು 3:10 ಬಿಡ್ತಾ ಇದಾರೆ, ಅಲ್ಲಿ ನಿಲ್ಸ್ಬೇಕಾಗಿತ್ತು. ಏನ್ ಕ್ರಿಕೆಟ್ ಬೇಕು? ಮನುಷ್ಯ ಸತ್ತೋದ್ಮೇಲ ಎಷ್ಟು ಜನ ಏಟಾಗಿದೆ, ಹಾಸ್ಪಿಟಲ್ ನಡ್ತಾ ಇದಾರೆ. ಎಷ್ಟು ಜನಕ್ಕೆ ಏನ್ ಇವ್ರು ಮಾಡಿದಾರೆ? 10 ಲಕ್ಷ ಕೊಟ್ಟ ತಕ್ಷಣ ಹೋಗಲ್ಲ ರೀ. ಎಲ್ಲರೂ 10 ಲಕ್ಷ ಕೊಡ್ತಾರೆ. 10 ಲಕ್ಷ ಕೊಟ್ಟ ತಕ್ಷಣ ಮಗು ಬರಲ್ಲ. ಮೇಯ್ನು ಡಿಸಿಪ್ಲಿನ್. ಅಲ್ಲಿ ಸ್ಟೇಡಿಯಂ ಅಲ್ಲಿ ಡಿಸಿಪ್ಲಿನೇ ಮಾಡಿಲ್ಲ. ನಾವು ನೋಡಿದ್ವಿ, ಅಲ್ಲಿ ಏನಿತ್ತು ಅಂದ್ರೆ ಅಲ್ಲಿ ಅವರು ಬರೀ ಹಾರ ಹಾಕೋದೇ ಮಾಡ್ತಾ ಇದ್ರು. ಇಲ್ಲಿ ಜನ ಪ್ರಾಬ್ಲಮ್ ಏನಾಗಿದೆ, ಜನ ಸ್ಥಿತಿ ಏನಾಗಿದೆ? ಇನ್ನು ತುಂಬಾ ಜನ ಅಲ್ಲಿ ಬಿದ್ದೋಗಿದಾರೆ, ಯಾರು ಎತ್ತಿಲ್ಲ. 50 ಜನಕ್ಕಿಂತ ಜಾಸ್ತಿ ಜನ ಬಿದ್ದೋಗಿದ್ದಾರೆ, ಯಾರು ಎತ್ತಿಲ್ಲ. ನಾನು ಮನೇಲೇ ಕೂತ್ ನೋಡ್ತಾ ಇದ್ದೀನಿ. ಆ ರಾತ್ರಿ ನಮ್ಗೆ ಹೋಗಕ್ಕಾಗಿಲ್ಲ. ಬೆಳಗ್ಗೆ ನಾನು 7 ಗಂಟೆಯಿಂದ ಎಲ್ಲ ಸ್ಕೂಲಿಗೆ ಹೋಗಿ ಇಲ್ಲಿಗೆ ಬಂದಿದ್ದೀನಿ. ಏನ್ ಮಾಡ್ತಾರ್ರಿ ಸರ್ಕಾರನ? ಇಲ್ಲ, ಪೊಲೀಸರು ವೈಫಲ್ಯ ಅಲ್ಲ. ಪೊಲೀಸರ ಮೇಲೆ ಯಾರು ದೂರ ತಗೊಳಂಗಿಲ್ಲ. ಅವ್ರು ಒಂದು ಮಗುನ ಎತ್ಕೊಂಡು ಹೋಗ್ತಾ ಇದಾರೆ, ನೋಡ್ತಾ ಇರ್ರಿ. ಅವ್ರು ಪೊಲೀಸ್ ಆದವ್ರು ಇಷ್ಟು ಕಷ್ಟ ಅನುಭವಿಸಬೇಕಾ? ಒಂದು ಮಗುನ ಎತ್ಕೊಂಡು ಹೋಗ್ತಾ ಇದಾರೆ. ಅವರಿಗೆ 2 days ಅಲ್ಲಿ ಅವರಿಗೆ ಇನ್ಫಾರ್ಮ್ ಮಾಡ್ಬೇಕಿತ್ತು. ನಾವು ಫಂಕ್ಷನ್ ಮಾಡ್ತಾ ಇದೀನಿ, ನೀವು ಎಲ್ಲ ಕಾರ್ಯಕ್ರಮಕ್ಕೆ ನೀವು ಜವಾಬ್ದಾರಿ ಎಲ್ಲ ಕಡೆಗೂ ಲೆಟರ್ ಕಳ್ಸಿಕೊಡ್ಬೇಕಂತ. ನಾವೊಂದು ಹೈಸ್ಕೂಲ್ ಅಥವಾ ಕಾಲೇಜಲ್ಲಿ ಸ್ಪೋರ್ಟ್ಸ್ ಮಾಡಿದ್ರೆ ಏನ್ ಮಾಡ್ತೀವಿ ಗೊತ್ತಾ? ಎಲ್ಲ ಹೆಲ್ತ್ಗೆ ಲೆಟರ್ ಕಳ್ಸಿಕೊಡ್ತೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕೊಡ್ತೀವಿ. ನಾಳೆ ಬರಬೇಕು ಸ್ಪೋರ್ಟ್ಸ್ ಅಂದ್ಮೇಲೆ ಗಲಾಟೆ ಇದ್ದೇ ಇರುತ್ತೆ. ನಾನು ಸ್ಪೋರ್ಟ್ಸ್ ಅಲ್ಲಿ ಕೆಲಸ ಮಾಡಿದೀನಿ, ನಾನು ನ್ಯಾಷನಲ್ ಪ್ಲೇಯರ್. ನಾನು ಸರ್ಕಾರನೇ ಹೊಣೆ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಇದಕ್ಕೆ ಪೊಲೀಸ್ ಎಟ್ಕೊಂಡು ಹೋಗ್ತಾ, ಪೊಲೀಸಲ್ಲಿ ತಿಳಿಸ್ಬೇಕ್ರಿ. 3 days 4 days ಅಲ್ಲಿ ಪೊಲೀಸ್ ತಿಳಿಸ್ಬೇಕು. ಅಲ್ಲ, ಕ್ಲಿಯರ್ ಮಾಡಿಲ್ಲ ಅಂದ್ರೆ ಮೊದ್ಲನೇ ತಿಳಿಸ್ಬೇಕಾಗಿತ್ತು. ಸರ್ಕಾರದವರಿಗೆ ಒಂದು ಮೆಸೇಜ್ ಎಲ್ಲರಿಗೂ ಕಳ್ಸಿಕೊಡ್ಬೇಕಿತ್ತು. ಮೊದ್ಲನೇ 2 days ಆದ್ಮೇಲೆ ಇವ್ರು ಮಾಡ್ಬೇಕಿತ್ತು. ಅರ್ಜೆಂಟ್ ಏನಿತ್ರಿ? ಕ್ರಿಕೆಟ್ ಆಯ್ತು, ಮಾನ್ಯ ದಿವಸ ಅವ್ರು ಎಲ್ಲೂ ಹೋಗಲ್ಲ. ಯಾಕೆ ಅರ್ಜೆಂಟ್? ಅವರಿಗೂ ಸುಸ್ತಾಗಿರುತ್ತೆ. ಅರ್ಜೆಂಟ್ ಇತ್ತು. ನಾವು ಒಂದು ಸಾಮಾನ್ಯ ಸ್ಕೂಲಲ್ಲಿ ಸ್ಪೋರ್ಟ್ಸ್ ನಡೆದಾಗ, ಅಥ್ಲೆಟಿಕ್ಸ್ ಗೇಮ್ಸ್ ನಡೆದಾಗ ಪೊಲೀಸ್ ನಾವ್ ಇಟ್ಕೊಳ್ತೀವಿ. 2-3 days ಅಲ್ಲೇ ಲೆಟರ್ ಕಳ್ಸಿಕೊಡ್ತೀವಿ. ಎಲ್ಲಾ ಶಾಲಾ ಕಾಲೇಜಿಗೂ, ತಾಲೂಕಿಗೆ, ಡಿಸ್ಟಿಕ್ಗೆ ಲೆಟರ್ ಕಳ್ಸಿಕೊಡ್ತೀವಿ. ಪೊಲೀಸಿಗೆ ಲೆಟರ್ ಕಳ್ಸಿಕೊಡ್ತೀವಿ. ಇವತ್ತಿಂತ ದಿವಸ ಸ್ಪೋರ್ಟ್ಸ್ ಇದೆ, ಎಲ್ಲ ಪೊಲೀಸ್ಗಳು ಇದಾಗಬೇಕು ಅಂತ. ಎಲ್ಲಾ ಕಡೆ ಗಲಾಟೆ ಇರೋದೆ. ಸ್ಪೋರ್ಟ್ಸ್ ಅಂದ್ಮೇಲೆ ನಮಗೂ ಇಂಟ್ರೆಸ್ಟ್ ಇರುತ್ತೆ, ಹೋಗ್ತಾರೆ. ಆದ್ರೆ ಇವ್ರು ಏನು ಮಾಡಿಲ್ಲ ರೀ, ದಯವಿಟ್ಟು ಏನು ಮಾಡಿಲ್ಲ ಇವರು. ಆಯ್ತಾ? ದಾರದಳ್ಳಿ CT ರವಿ ನಮ್ ರಿಲೇಷನ್. ಆಯ್ತಾ? ನಾನ್ ಯಾಕೆ ಓಡ್ ಬಂದಿದ್ದೀನಿ ಅಂತ ಹೇಳಿದ್ರೆ, ಆ ಮಗುನ್ ಮುಖ ನೋಡಿ, ಮಗು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಆ ತಾಯಿ ತಂದೆಗೆ ಯಾಕೆ ಒಂದು ಮಗು ಎತ್ತು 9 ತಿಂಗಳು ಎತ್ತು ಅದನ್ನು ಬೆಳೆಸಬೇಕಾದ್ರೆ ತಾಯಿ ತಂದೆಗೆ ಮಾತ್ರ ಗೊತ್ತಿರುತ್ತೆ. ಯಾವ ಸರ್ಕಾರಿ ನೌಕರರಿಗೆ ಗೊತ್ತಿಲ್ಲ. ಅಥವಾ ಅವರು ವಿಧಾನಸೌಧದಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಏನ್ ಮಾಡ್ತಾರೆ ಅವರು? ಪೊಲೀಸಿಗೆ ಹೇಳ್ತಾರೆ. ಪೊಲೀಸಿಗೆ ಎಚ್ಚರಿಕೆ ಕೊಡಬೇಕು 4 ದಿವಸದಲ್ಲಿ. ಅವ್ರಿಗೆ ಹೀಗೆ ನೀವು ಅಲರ್ಟ್ ಆಗ್ಬೇಕು. ಎಷ್ಟು ಜನ ಪೊಲೀಸ್ ಇದಾರೆ, ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಅಲರ್ಟ್ ಆಗ್ಬೇಕು. ರಾತ್ರಿ 11:30 ಕ್ರಿಕೆಟ್ ಮುಗ್ದಿದ್ದು. ಹೇಗ್ ಸಾಧ್ಯ ರೀ? ಮಾನ್ಯ ದಿವಸನೇ ಅಲರ್ಟ್ ಮಾಡ್ತಾರಲ್ಲ, ಹೇಗ್ ಸಾಧ್ಯ? ಏನ್? ನನ್ನ ಹೆಸರು ಯಶೋಧ ಗೌಡ. ಈ ತರ ಮಾಡ್ತಾ ಇದಾರೆ.
ದಯವಿಟ್ಟು ಸರ್ಕಾರ ಇನ್ಮೇಲಾದ್ರೂ ಎಚ್ಚರಿಕೆ ತಗೋಬೇಕು. ಯಾವುದೇ ಪ್ರೋಗ್ರಾಮ್ ನಡೆಸಬೇಕಾದ್ರೂ 3 days 4 days ವಿಧಾನಸೌಧ ಬೇಡ. ನಮ್ಗೆ ಯಾವ್ದು ಬೇಕಿದೆ, ಚಿನ್ನಸ್ವಾಮಿ ಕ್ರಿಕೆಟ್ ಅಲ್ಲಿ ಫಂಕ್ಷನ್ ಮಾಡ್ಬೇಕಿತ್ತು. 2 ಕಡೆ ಫಂಕ್ಷನ್ ಮಾಡಕ್ ಹೋಗಿ ಜನಗಳಿಗೆ ಕಷ್ಟ ಆಯ್ತು. ನೂಕು ನುಗ್ಗಲು ಏನ್ರಿ 30,000 ಜನ ಮಾತ್ರ ಚಿನ್ನಸ್ವಾಮಿಲಿ ಕೂತ್ಕೊಳ್ಳೋಕೆ. 1 ಲಕ್ಷ ಕೂತಿದ್ದಾರೆ ಅಂದ್ರೆ ಏನ್ ಅರ್ಥ, ಏನ್ ಮಾಡ್ತಾ ಇದೆ? ಅದ್ರ ದಯವಿಟ್ಟು ಏನು ತಿಳ್ಕೊಬೇಡಿ. ಇನ್ಮೇಲಾದ್ರೂ ಸರ್ಕಾರ ಎಚ್ಚೆತ್ತಿ ಈ ತರ ಜನಗಳಿಗೆ ನಷ್ಟ ಆಗ್ಬಾರ್ದು. ಎಷ್ಟು ಜನ ತಂದೆ ತಾಯಿ ಸತ್ತೋಗಿದ್ದಾರೆ, ಸೂತಕ ದೀಪ ಹಚ್ಚಿದ್ದಾರೆ. ಯಾವ ನ್ಯಾಯ ರೀ? ಯಾರಿಗೆ ಶಾಪ ತಟ್ಟಲ್ಲ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.